ಸೂಪರ್. ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಫ್ಯಾಂಟಾಸ್ಟಿಕ್ ಆಗಿತ್ತು. ಧರ್ಮಸ್ಥಳದ ಆ್ಯಕ್ಷನ್ ಆಗಿರ್ಬೋದು, ರಿಷಾ ಮ್ಯಾಮ್ ಆ್ಯಂಡ್ ಅನುಷಾ ಮ್ಯಾಮ್, ದ ಗ್ಲಾಮ್ ಇಸ್ ಜಸ್ಟ್ ದ ನೆಕ್ಸ್ಟ್ ಲೆವೆಲ್. ಲೈಕ್ ಎಲ್ಲರೂ ಲೈಕ್ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಸೊ ಎಲ್ಲರೂ ದಯವಿಟ್ಟು ಬಂದು ನೋಡಿ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಫ್ಯಾಬ್ಯುಲಸ್. ಲೈಕ್ ಈ ಥರ ರೀಸೆಂಟಾಗಿ ನಾನು ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ನಾನು ನೋಡಿರಲಿಲ್ಲ. ನಾನೇ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಇಟ್ ವಾಸ್ ಜಸ್ಟ್ ಸೋ ಗುಡ್. ಲೈಕ್ ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು. ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ಸರ್. ಅಂದರೆ ಲೈಕ್ ನಾವೇನೋ ಅಂದ್ಕೊಂಡು ಸಿನಿಮಾನ ನೋಡ್ತಾ ಇರ್ತೀವಿ, ಬಟ್ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಸಸ್ಪೆನ್ಸ್ ಇಟ್ಟಿದ್ದಾರೆ. ಅದೇ ನಾನು ಹೇಳ್ದಲ್ಲ, ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ, ಅಷ್ಟು ಇನ್ವಾಲ್ವ್ಡ್ ಆಗಿ ನಾನಿದ್ದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸರ್. ಸಿನಿಮಾ ಹೇಗೆ? ತುಂಬ ಚೆನ್ನಾಗಿದೆ. ನವಗ್ರ ಫಿಲಮಲ್ಲಿ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರು. ಇವಾಗಲೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಾನ್ಸೆಪ್ಟ್ ಇಷ್ಟ ಆಯಿತು? ತುಂಬ ಇಷ್ಟ ಆಗ್ತು. ಇದರಲ್ಲಿ ಸುಮಾರು ಫಿಲಮ್ ನೋಡಿದ್ದೀನಿ, ತುಂಬ ಬೇಜಾರಾಗ್ತಾಯಿತ್ತು ಬಂದು. ಈ ಫಿಲಮ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಾಗಿ ನೋಡಿದ್ದೀನಿ. ಫುಲ್ ಮುಗಿಯೋವರೆಗೂ ಇಂಟ್ರೆಸ್ಟಾಗಿ ನೋಡಿದ್ದೀನಿ, ಚೆನ್ನಾಗಿದೆ. ಇದರಲ್ಲಿ ಇಬ್ಬರು ಹೀರೋ ಇದ್ದಾರೆ, ಯಾರು ಇಷ್ಟ ನಿಮಗೆ? ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಹೀರೋಯಿನ್ಸ್ಗಳಲ್ಲಿ ಇಬ್ಬರು ಟೋಟಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಕೂತ್ಕೊಂಡು ನೋಡ್ಬೋದು, ಬೇಜಾರಾಗಿಲ್ಲ. ಫುಲ್ ಮುಗಿಯೋವರೆಗೂ ಇವತ್ತು ಸುಮಾರು 1 ವರ್ಷದಿಂದ ಅರ್ಧಕ್ಕೆ ಎದ್ದೋಗಿದ್ದೀನಿ. ಇವತ್ತು ಫುಲ್ ಮುಗಿಯೋವರೆಗೂ ಇದ್ದೀನಿ. ಇವತ್ತು ನೋಡಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಹೇಗೆ ಅನಿಸ್ತು ಸರ್? ತುಂಬ ಚೆನ್ನಾಗಿದೆ ಸರ್. ಸರ್ ಏನು ಇಷ್ಟ ಆಯಿತು? ತುಂಬ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನಿರ್ದೇಶಕರ ಮೊದಲ ಪ್ರಯತ್ನ ಇದೆ, ಅವ್ರ ಬಗ್ಗೆ ಏನು? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೊಸ ಪ್ರಯತ್ನದಲ್ಲಿ ಇದು ಆ್ಯಕ್ಟಿಂಗ್ ಜಾಸ್ತಿ ಇಷ್ಟ ಆಯಿತು? ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿದೆ, ನೋಡ್ಬೋದು. ತುಂಬ ಅದ್ದೂರಿಯಾಗಿದೆ, ನೋಡ್ಬೋದು. ಥ್ಯಾಂಕ್ ಯು ಬರಬೇಕು ಅಂತ ಕೇಳ್ತೀನಿ. ಎಂಟೈರ್ ಮೂವಿ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಹೋಗಲಿ ಈ ಥರ ಹೊಸ ಮೂವಿ ಕಂಟೆಂಟ್ಸ್. ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮಗೆ? ಸರ್ ಹೌದು, ಇವತ್ತಿನ ಇದರಲ್ಲಿ ಏನು ನಡೀತದೆ ಜನ್ರೇಷನಲ್ಲಿ ಅದನ್ನ ಆಲ್ಮೋಸ್ಟ್ ತೋರಿಸಿದ್ದಾರೆ. ಈ ಥರದ್ದೆಲ್ಲ ಏನೇನು ಆಗ್ತಾಯಿದೆ ಅದೆಲ್ಲ ಇಲ್ಲಿಗೆ ಎಲ್ಲ ಅರ್ಥಕೊಳ್ಳಿ ಏನು ನಡೀತಿದೆ ಅಂತೇಳ್ಬಿಟ್ಟು ಎಂಟೈರ್ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಆ್ಯಕ್ಟಿಂಗ್ ಜಾಸ್ತಿ ಇಷ್ಟ ಆಯಿತು? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಸರ್. ನಮ್ಮ ಇಂಡಸ್ಟ್ರಿ ಕನ್ನಡ ಹೆಸರು ಎಲ್ಲರೂ ಒಂದೇ ಥರ ನೋಡ್ತೀವಿ ಸರ್. ಎಲ್ಲ ನಮ್ಮವರೇ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನೋಡ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ತುಂಬ ಜಾಸ್ತಿ ಇಷ್ಟ ಆಯಿತು. ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕೀರ್ತಿ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ರಿಷಾ ಮೇಡಮ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ತುಂಬ ಎಂಜಾಯ್ ಮಾಡಿದ್ದಾರೆ. ರಿಷಾ ಮೇಡಮ್ ಇಬ್ಬರು ನಿಮ್ಗೆ ಇಷ್ಟ ಆಯಿತು ಹೇಳಿ. ರಿಷಾ ಮೇಡಮ್ ಅನುಷಾರ ಇಬ್ಬರು ಆ್ಯಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋದ್ರಿಂದ ರಿಷಾ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಸರ್. ಸಿನಿಮಾ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದರೆ ಹೇಗೆ ಅನಿಸುತ್ತೆ? ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇದೆ ಅದರಲ್ಲಿ. ತಿಳ್ಕೊಳ್ಳೋಂಥದ್ದು ತುಂಬ ಇದೆ ಸರ್. ನಾವು ಎಷ್ಟು ಕೇರ್ಫುಲ್ಲಾಗಿರ್ಬೋದು ಅನ್ನೋದನ್ನ ಈ ಕಂಟೆಂಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಡೈರೆಕ್ಷನ್ನು ರೋಲಿಂಗ ರೆಡಿ? ಓಕೆ. ಹಾಯ್, ನನ್ನ ಹೆಸರು ರಕ್ಷಿತ್ ಮಹಾದೇವ್ ಅಂತ. ಈಗ ತಾನೇ ಬೆಂಗಳೂರಿನ ನಾನು ಸಿನಿಮಾನ ನೋಡಿದೆ. ಈಗಿನ ಜನ್ರೇಷನ್ ಜೆನ್ಝಿ ಕಿಡ್ಸ್ ಅವರು ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್ ಅಂತ ಹೇಳ್ಬೋದು. ಬಿಕಾಸ್ ಈಗ ಜೆನ್ಝಿ ಅವರು ತುಂಬ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಲವ್ ಅನ್ನೋದನ್ನು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಬಟ್ ಈ ಸಿನಿಮಾನ ನೋಡಿದ್ಮೇಲೆ ಅವರು ಏನಕ್ಕೆ ಈ ಸಿನಿಮಾ ನೋಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ, ಅಥವಾ ಈಗಿನ ಜನ್ರೇಷನ್ ಏನಕ್ಕೆ ಈ ಸಿನಿಮಾ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಇದರಲ್ಲಿ ತುಂಬ ದೊಡ್ಡ ಒಂದು ಸ್ಕ್ಯಾಮ್ನ ತೋರಿಸಿದ್ದಾರೆ. ಈಗಿನ ಜನ್ರೇಷನ್ ದಯವಿಟ್ಟು ಬಂದು ನೋಡಿ. ಆ್ಯಂಡ್ ಪೇರೆಂಟ್ಸ್ಗಳು ಕೂಡ ನೋಡಬೇಕಾಗಿರೋಂಥ ಸಿನಿಮಾ ಅಂತ ಅನ್ಬೋದು. ಇದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಆದಂಥ ಪಂಚಾಕ್ಷರ್ ಅವರ ಒಂದು ವಿಜುವಲ್ಸ್ ತುಂಬ ಚೆನ್ನಾಗಿದೆ. ನವೀನ್ ಅವರ ಒಂದು ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧರ್ಮಕೀರ್ತಿ ಅವ್ರದ್ದು ಆ್ಯಕ್ಟಿಂಗ್ನ ಹೇಳಲೇಬೇಕು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಆದಂಥ ಕಾರ್ತಿಕ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ನೆಕ್ಸ್ಟ್ ಪಾರ್ಟ್ ಆರ್ ನೆಕ್ಸ್ಟ್ ಮೂವಿಗೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಜೆನ್ಝಿ ಕಿಡ್ಸ್ ಅವರು ದಯವಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ನಿಮ್ಮ ಸಪೋರ್ಟ್ ಇತ್ತು ಅಂತಂದರೆ ಈ ಥರ ಸ್ಕ್ಯಾಮ್ಸ್ಗಳನ್ನೆಲ್ಲ ನಾವು ಕಟ್ ಡೌನ್ ಮಾಡ್ಬೋದು. ಸೊ ಸೂಪರಾಗಿತ್ತು. ಜೆನ್ಝಿ ಕಿಡ್ಸ್ ಅವರು ಫಸ್ಟ್ ನೀವೇ ನೋಡಬೇಕಾಗಿರೋ ಸಿನಿಮಾ. ಥ್ಯಾಂಕ್ ಯು.